ಅಂದರೆ ನಾವು ಸಂಕೇಶ್ವರಕ್ಕೆ ಹೊಂಟಿದ್ದೀನಿ ಡಿಮಾರ್ಟ್ಗೆ. ನೋಡಿ ಮಲಸಿರೋ ಅವಲಕ್ಕಿ, ನಮ್ಮ ಕಡೆ ದಡಪಿ ಪೋಯ್ ಅಂತ ಕರೀತಾರೆ. ಸೊ ಅದರೊಟ್ಟಿಗೆ ಕಾಂಬಿನೇಷನ್ ಆಗಿ ಮಿರ್ಚಿ ಬಜ್ಜಿ ತೊಗೊಂಡಿದ್ದೀವಿ. ಊಟಕ್ಕೆ ಮತ್ತು ನೀರು ಬಾಟ್ಲೆ ಕೊಟ್ಟರೆ ಸಾಕ್ರಲ್ಲ, ನೋಡೋಕ್ಕೂ ಚೆಂದ ಅನಿಸ್ತೈತಿ. ಯಾರಿಗಾದರೂ ಧೂಪ ಮತ್ತು ಅಗರಬತ್ತಿ ಎಲ್ಲ ಬೇಕಾದರೆ, ಪೂಜಾ ಸಾಹಿತ್ಯ ಬೇಕಾದರೆ ಈ ಶಾಪ್ನಲ್ಲಿ ವಿಸಿಟ್ ಮಾಡಿ. ಡಿಮಾರ್ಟ್ ಫುಲ್ ರಶ್ ಇದೆ ಇವತ್ತು ಸಂಡೇ. ಊಟದ ಟೈಮಲ್ಲಿ ಒಂದು ರೆಸ್ಟೋರೆಂಟ್ ಫೀಲಿಂಗ್ ಬರಲಿ ಅಂತ ಏನನ್ನು ತೊಗೊಂಡಿದ್ದೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಹೇಗಿದ್ದೀರಾ? ಎಲ್ಲರೂ ಆರಾಮದಾರ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ವಿಷಯ ಏನಪ್ಪ ಅಂತಂದರೆ, ನಾವು ಸಂಕೇಶ್ವರಕ್ಕೆ ಹೊಂಟಿದ್ದೀನಿ ಡಿಮಾರ್ಟ್ಗೆ. ಸೊ ಇವತ್ತು ಜರ್ನಿಯಲ್ಲಿ ನಮ್ಮ ಜೊತೆಗೆ ಇದ್ದಾರೆ ಗುಲ್ ಸರ್. ವೆಲ್ಕಮ್ ನಿಮಗೆ. ಥ್ಯಾಂಕ್ಸ್ ಸರ್. ಜರ್ನಿ ಕಂಟಿನ್ಯೂ ಮಾಡೋಣ ಈಗ ಸಂಕೇಶ್ವರ ಕಡೆಗೆ. ಬನ್ನಿ ಫ್ರೆಂಡ್ಸ್. ಸೊ ಗೈಸ್, ಸಂಕೇಶ್ವರಕ್ಕೆ ಹೋಗ್ಬೇಕಾದ್ರೆ ಆನ್ ದ ವೇ ಇಲ್ಲಿ ರಾಘವೇಂದ್ರ ಭವನ್ ಇದೆ. ಸೊ ಬನ್ನಿ ಗೈಸ್, ಒಳಗೆ ಹೋಗೋಣ. ಸೊ ಗೈಸ್ ನೋಡಿ, ಇವತ್ತು ಸಂಡೇ ಫುಲ್ ರಶ್ ಇದೆ. ಸೊ ನೋಡಿ ಮಲಸಿರೋ ಅವಲಕ್ಕಿ, ನಮ್ಮ ಕಡೆ ದಡಪಿ ಪೋಯ್ ಅಂತ ಕರೀತಾರೆ. ಸೊ ಅದರೊಟ್ಟಿಗೆ ಕಾಂಬಿನೇಷನ್ ಆಗಿ ಮಿರ್ಚಿ ಬಜ್ಜಿ ತೊಗೊಂಡಿದ್ದೀವಿ. ಸೊ ಟೇಸ್ಟ್ ನೋಡೋಣ ಯಾವ ಥರ ಇರುತ್ತೆ ಅಂತ. ಅಲ್ಟಿಮೇಟ್ ಆಗಿದೆ. ಏನು ತಗೋತೀರ ಸರ್? ಸರ್ ಇದು ನೋಡ್ರಿ, ಅದು ಟಿಫಿನ್ ಒಯ್ಯಕ್ಕೆ, ಊಟ ಡಬ್ಬಿ ಎಲ್ಲ ಒಯ್ಯಕ್ಕೆ ಬ್ಯಾಗ್ ಅತ್ತೆ. ಇದೆಲ್ಲ ಕಾಟನ್ ಅದಾವೆ. ಇಲ್ಲಿ ಕಾಟನ್ ಶಾಪ್, ಹೋಟೆಲ್ ಮಗಲ್ಕೆ ಐತಿ. ಮತ್ತು ಅಗದಿ ಕ್ವಾಲಿಟಿ ಅದಾವೆ, ಚಲೋ ಇಲ್ಲ. ಒಟ್ಟು 50 ರೂಪಾಯಿ ಆಗ್ತಾರೆ ಅದಕ್ಕೆ. ಹಾಂ ತಗೋರಿ ಸರ್. ಮಾಡಿದನು ನಾನು ಊಟ ಡಬ್ಬಿ ಮತ್ತು ನೀರು ಬಾಟ್ಲೆ ಕೊಟ್ಟರೆ ಸಾಕ್ರಲ್ಲ, ನೋಡೋಕ್ಕೂ ಚೆಂದ ಅನಿಸ್ತೈತಿ. ಹಾಂ, ತುಂಬ ದೊಡ್ಡ ಬ್ಯಾಗ್ ಹೊತ್ಕೊಂಡು ಹೋದಾಕ್ರಿ ಶಾಲೆಗೆ. ಹೌದು. ಸೊ ಫ್ರೆಂಡ್ಸ್ ನೋಡ್ಬೋದು, ನಾ ಇವತ್ತು ಚಿಕ್ಕೋಡಿಂದ ಮೇನ್ ಬಂದಿದ್ದು ಇದೇ ಕಾರಣಕ್ಕಾಗಿ. ಇವು ಚಂದನದು ಧೂಪ ಮತ್ತು ಅಗರಬತ್ತಿ ತೆಗೆದುಕೊಳ್ಳಿಕ್ಕೆ ಬಂದಿದ್ದೀನಿ. ಇದು ಲೊಕೇಶನ್ ಎಕ್ಸಾಕ್ಟ್ ಸಂಕೇಶ್ವರಲ್ಲಿ ಬಣ್ಣದ ಚೌಡಿ ಹತ್ತಿರ ಮಾನೆ ಶಾಪ್ ಅಂತ. ಇಲ್ಲಿ ಪೂಜಾ ಮೆಟೀರಿಯಲ್ ಎಲ್ಲ ಸಿಗುತ್ತವೆ. ಪೂಜೆಯಾಗಿ ಏನು ಬೇಕು ಅವೆಲ್ಲ ಈ ಶಾಪ್ನಲ್ಲಿ, ಒಂದೇ ಶಾಪ್ನಲ್ಲಿ ಸಿಗ್ತವೆ. ಮತ್ತು ನಮ್ಗೆ ಹಿಂಗೆ ಒಬ್ಬರು ಸಜೆಷನ್ ಮಾಡಿದರು, ಇಲ್ಲಿ ಧೂಪ ಚೆನ್ನಾಗಿ ಸಿಗ್ತವೆ, ಚಲೋ ಸ್ಮೆಲ್ ಎಲ್ಲ ಕ್ವಾಲಿಟಿ ಇರ್ತವೆ ಅಂತ ಹೇಳಿ. ಸೊ ಹೀಗಾಗಿ ಟ್ರೈ ಮಾಡಲಿಕ್ಕೆ ಒಂದು ಸಲ ತೊಗೊಂಡಿದ್ದೆ. ಸೊ ಅದೇನು ಒಂದು ಬಾಕ್ಸ್ ಮುಗೀತು. ಅದರ ನಂತರ ಈಗ 2ನೇ ಸಲ ಬರೋದು. ಸೊ ಸ್ಟಾಕ್ ಭಾಳ ಅವೈಲೇಬಲ್ ಇಲ್ಲಂತೆ, ಬರ್ತವೆ ಇನ್ನೊಂದು 2 ದಿವಸದಲ್ಲಿ. ಸೊ ಹೀಗಾಗಿ ಈಗ ಇರೋವಂಥವು 1-2 ಕೊಟ್ಟಿದ್ದಾರೆ ನಮಗೋಸ್ಕರ. ಸೊ ಚೆನ್ನಾಗಿರುತ್ತೆ. ಯಾರಿಗಾದರೂ ಧೂಪ ಮತ್ತು ಅಗರಬತ್ತಿ ಎಲ್ಲ ಬೇಕಾದರೆ, ಪೂಜಾ ಸಾಹಿತ್ಯ ಬೇಕಾದರೆ ಈ ಶಾಪ್ನಲ್ಲಿ ವಿಸಿಟ್ ಮಾಡಿ, ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ಧೂಪ ಅದು ತೆಗೆದುಕೊಂಡು ಈಗ ನಾವು ಡಿಮಾರ್ಟ್ಗೆ ಹೊರಟಿದ್ದೀವಿ. ಹಾಲ್ವೇ ಮೇಲಿಂದ ಡಿಮಾರ್ಟ್ಗೆ ಹೊರಟಿದ್ದೀವಿ ನಾವೀಗ. ಬನ್ನಿ ಗೈಸ್, ಡಿಮಾರ್ಟ್ಗೆ ಹೋಗೋಣ. ಯಾವ ಥರ ಇವತ್ತು ಸಂಡೇ ರಶ್ ತುಂಬ ಇರುತ್ತೆ. ಸೊ ನೋಡೋಣ ಯಾವ ಥರ ಇರುತ್ತೆ ಅಂತ. ಡಿಮಾರ್ಟ್ಗೆ ಹೋಗಿ ಶಾಪಿಂಗ್ ಏನು ಭಾಳ ಇಲ್ಲ, ಸ್ವಲ್ಪ ಇದೆ. ಶಾಪಿಂಗ್ ಮುಗಿಸ್ಕೊಂಡು ಸೊ ಬ್ಯಾಕ್ ಟು ಹೋಮ್ ಹೋಗೋಣ. ಫ್ರೆಂಡ್ಸ್ ನೋಡಿ, ಡಿಮಾರ್ಟ್ ಎಂಟ್ರಿ ಆಗ್ತಾ ಇದ್ವಿ ನಾವೀಗ. ಸಂಡೇ ಫುಲ್ ಟ್ರಾಫಿಕ್ ರಶ್ ಇದೆ ಇವತ್ತು. ಸರ್ ಒಳಗಡೆ ಮೊಬೈಲ್ ಎಂಟ್ರಿ ಮಾಡಲ್ರಿ ಫುಲ್ ಸರ್. ಏನಿದೆ ಇಲ್ಲೇ ನಮ್ಮ. ಸೊ ಫ್ರೆಂಡ್ಸ್, ಇವತ್ತು ಸಂಡೇ ಆಗಿರೋದ್ರಿಂದ ಪಾರ್ಕಿಂಗ್ ಎಲ್ಲ ಫುಲ್ಲಾಗಿ ಬೈಕ್ಗಳನ್ನು ಈ ಕಡೆ ಪಾರ್ಕ್ ಮಾಡಿಸ್ತಾ ಇದ್ದಾರೆ.
ನಮ್ಮ ಬೈಕ್ ಅಲ್ಲಿ ಲಾಸ್ಟ್ ಆಗಿದೆ. ಸೊ ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ಡಿಮಾರ್ಟ್ ಒಳಗಡೆ. ಡಿಮಾರ್ಟ್ ಫುಲ್ ರಶ್ ಇದೆ ಇವತ್ತು ಸಂಡೇ. ಸೊ ಗೈಸ್ ಶೇಂಗಾ 141 ಸಖತ್ತಾಗಿವೆ ಕ್ವಾಲಿಟಿ. ಸೊ ನಮಗೆ ಶೇಂಗಾ ಬೇಕಾಗಿತ್ತು ಮೇನಾಗಿ, ತಗೋತೀನಿ. ಗೈಸ್ ಡಿಮಾರ್ಟ್ ಶಾಪಿಂಗ್ ಮಾಡ್ಕೊಂಡು ಹೊರಗಡೆ ಬಂದಿದ್ದೀವಿ. ಸೊ ಈ ಕಡೆದು ನಂದು, ಆ ಕಡೆದು ನಮ್ಮ ಫ್ರೆಂಡ್ದು ಶಾಪಿಂಗ್ ತನಕ ಆಯಿತು. ಸೊ ಗೈಸ್ ಈಗ ಟೈಮು 8 ಗಂಟೆ ಹತ್ತತ್ರ ಆಗ್ತಾ ಬಂದಿದೆ. ಸೊ ಈಗ ಹೊರಡ್ತೀವಿ ನಾವು ಊರ ಕಡೆಗೆ. ಸೊ ಬನ್ನಿ, ನಾವು ಶಾಪಿಂಗಲ್ಲಿ ಏನೇನು ತೊಗೊಂಡಿದ್ದೀನಿ ಏನೇನಿಲ್ಲ ಅಂತಕ್ಕಂಥದ್ದು ಮನೆಗೆ ಹೋಗಿ ನಿಮಗೆ ತೋರಿಸ್ತೀನಿ. ಸೊ ಗೈಸ್ ಬನ್ನಿ ಹೋಗೋಣ, ಲೆಟ್ಸ್ ಗೋ. ಸೊ ಫ್ರೆಂಡ್ಸ್, ಸಂಕೇಶ್ವರದಿಂದ ಚಿಕ್ಕೋಡಿಗೆ ಹೋಗ್ತಾ ಇದ್ದೀವಿ. ಸೊ ಟೈಮ್ ಈಗ 8:20 ಆಗಿದೆ. ಸೊ ನೋಡೋಣ ಎಷ್ಟಾಗುತ್ತೆ ಚಿಕ್ಕೋಡಿಗೆ ರೀಚ್ ಆಗೋಕ್ಕೆ. ಸೊ ಬನ್ನಿ ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಗೈಸ್ ಫೈನಲಿ ಟೈಮ್ ಈಗ 9:15 ಆಯಿತು. ಮನೆಗೆ ಬಂದು ರೀಚ್ ಆಗಿದ್ದೀವಿ. ಸೊ ಇದು ನೋಡಿ ನಮ್ಮ ಬ್ಯಾಗ್. ಸೊ ಡಿಮಾರ್ಟ್ನಿಂದ ಏನೇನು ಶಾಪಿಂಗ್ ಮಾಡಿದ್ದೀನಿ ನಿಮಗೀಗ ಹೇಳ್ತೀನಿ, ಬನ್ನಿ ಫ್ರೆಂಡ್ಸ್. ಸರ್ ನಿಮ್ಮ ಬ್ಯಾಗ್ ಎಲ್ಲೈತಿ? ಎಸ್, ಇದು ನಮ್ಮಿಬ್ಬರ ಶಾಪಿಂಗ್. ನಿಮಗೆ ಹೇಳ್ತೀನಿ ಬನ್ನಿ ಏನೇನು ತೊಗೊಂಡಿದ್ದೀವಿ ಇವತ್ತು ಅಂತ. ಸೊ ಫಸ್ಟ್ ಆಫ್ ಆಲ್ ಇದು ನೋಡಿ, 2 ಪ್ಲೇಟ್ಸು, ಶೀತಲ್ಗೊಂದು ನನಗೊಂದು. ಸೊ ಒಂದು ಊಟದ ಟೈಮಲ್ಲಿ ಒಂದು ರೆಸ್ಟೋರೆಂಟ್ ಫೀಲಿಂಗ್ ಬರಲಿ ಅಂತ ಇದನ್ನು ತೊಗೊಂಡಿದ್ದೀನಿ. 89 ರುಪೀಸ್ ಬಂದಿದ್ದು. ಸೊ ಇದು 2 ಪೀಸು. ಸೊ ಅದರೊಟ್ಟಿಗೆ ಇವು ಸಾಂಬಾರು ಮತ್ತು ಏನಾದರೂ ಗ್ರೇವಿ ಹಾಕ್ಕೊಳ್ಳೋದಕ್ಕೆ ಒಟ್ಟು 4 ಇದ್ದಾವೆ ಇವು. ಸೊ ಇದು ನೋಡಿ ಗೈಸ್, ದೀಪದ ಎಣ್ಣೆ, ದೇವರಿಗೆ ಹಾಕಲಿಕ್ಕೆ ಎಣ್ಣೆ ತೊಗೊಂಡಿದ್ದೀನಿ ಒಂದು. ಸೊ ಹ್ಯಾಂಡ್ ವಾಶು ಅದು ಪಾತ್ರೆ ಎಲ್ಲ ತೊಳಿಬೇಕಂದ್ರೆ ಅಲ್ಲಿ ಅದು ಕಟ್ಟಾಗಿತ್ತು. ಸೊ ಅದಕ್ಕಾಗಿ ಹೊಸ ತೊಗೊಂಡಿದ್ದೀನಿ. ಇದು ಇದರಲ್ಲಿ ಲಿಕ್ವಿಡ್ ಹಾಕಬೇಕು. ಸೊ ಇದು ಈ ಥರ ನೋಡಿ ಓಪನ್ ಮಾಡೋದು. ಎಸ್, ಈ ಥರ ಇದು ಓಪನ್ ಆಗುತ್ತೆ. ಸೊ ಇದನ್ನು ಪ್ರೆಸ್ ಮಾಡಿದರೆ ಇಲ್ಲಿಂದ ಚಾಲು ಬರುತ್ತೆ. ಮತ್ತು ಇದ್ರಾಗ ನಾವು ಇದನ್ನು ಹಾಕ್ಬೋದು, ಇದರಲ್ಲಿ ಲಿಕ್ವಿಡ್ ಹಾಕ್ಬೋದು. ಸೊ ಇದೊಂದು ತೊಗೊಂಡೆ. ಇದಕ್ಕೆ ಇದರ ಪ್ರೈಸ್ 89 ರುಪೀಸ್, 89. ಸೊ ಮೇನ್ ಹೋಗಿದ್ದು ಇದು ನೋಡಿ ಗೈಸ್, ಅಗರಬತ್ತಿ ಸ್ಟಾಕ್ ಖಾಲಿ ಆಗಿದ್ದು ಅಂತ ಅಲ್ಲಿ. ಸೊ ನಮಗಿದ್ದದ್ದೇ ಇವೆರಡು. ಚಂದನ್ ಸೂಪರ್ ಆಗಿದೆ, ಸ್ಮೆಲ್ಲು, ಧೂಪ ಕೂಡ ಸಖತ್ತಾಗಿದೆ. ಇದ್ರಿಗೋಸ್ಕರ ಹೋಗಿದ್ದು. ಸೊ ಇದು 100 ರುಪೀಸ್ ಮತ್ತು ಇದು 25 ರುಪೀಸ್ ಒಂದು. ಸೊ ಇದಂತೂ ನಿಮ್ಗೆ ಗೊತ್ತಿದೆ, ಅಲ್ಲಿ ನಾವು ಈವ್ನಿಂಗ್ ಸ್ನ್ಯಾಕ್ಸ್ ತೊಗೊಂಡಿದ್ದೀವಲ್ಲ, ಟೀ ಅಲ್ಲಿ ತೊಗೊಂಡಿದ್ವಿ ಇದು. ಸೊ ಮತ್ತು ಮ್ಯಾಗಿ, ಶೀತಲ್ಗೋಸ್ಕರ ಉಪ್ಪಿನಕಾಯಿ, ವಿಜಯಪುರದಲ್ಲಿ ಅಕ್ಕಿಗೆ ಬೇಕಾಗುತ್ತೆ ಉಪ್ಪಿನಕಾಯಿ. ಇದು ಡಿಮಾರ್ಟ್ದಲ್ಲಿ ತೊಗೊಂಥ ಒಂದು ಧೂಪ, ಸ್ಯಾಂಡಲ್, ಮೈಸೂರು ಸ್ಯಾಂಡಲ್ ಅವ್ರದ್ದು. ಸೊ ಇನ್ನೇನಿಲ್ಲ, ನಮ್ಮ ಟ್ಯೂಷನ್ ಮಕ್ಕಳಿಗೋಸ್ಕರ ಗಿಫ್ಟ್ಸ್ ನೋಡ್ಬೋದು. ಮತ್ತೆಲ್ಲ ವಾಟರ್ ಬಾಟಲ್ ಅಂತ ತೊಗೊಂಡೆ, ಕಟ್ಟಾಗಿತ್ತದು. ಗ್ರೋಸರಿ ಎಲ್ಲ ಒಂದು ಸ್ವಲ್ಪ ಮ್ಯಾಗಿ, ಆಯಿಲ್ ಪ್ಯಾಕೆಟು, ಇದಿಷ್ಟು ಗೈಸ್ ನಮ್ಮ ಶಾಪಿಂಗ್ ಮೇನ್ ಇದು ಇತ್ತು. ಸೊ ಇದಿಷ್ಟು ನಮ್ಮ ಶಾಪಿಂಗ್. ಇನ್ನು ಸರ್ ಏನು ತೊಗೊಂಡ್ರು, ನಮ್ಮ ಸರ್ ಅವರು, ನಮ್ಮ ಫ್ರೆಂಡು ಅವ್ರು ಏನು ತೊಗೊಂಡಿದ್ದಾರೆ, ಮೇನಾಗಿ ಅವರೊಂದು ಐರನ್ ಬಾಕ್ಸ್ ತೊಗೊಂಡ್ರು, ಬಜಾಜ್ ಕಂಪ್ನಿದು. ತೋರಿಸ್ತೀನಿ, ಇದು ಬೇಕಾಗಿತ್ತು ಅವ್ರಿಗೆ. ಸೊ ಇದರ ಪ್ರೈಸ್ ಬಂದುಬಿಟ್ಟು ಸೊ 1540 ರೂಪಾಯಿ ಇದೆ. ಸೊ ನಿಮ್ಗೆ ಎಷ್ಟು ಸಿಕ್ಕಿತ್ತು ಸರ್ ಅದು? 600. ಹಾಂ, ಕೇವಲ 600 ರೂಪಾಯಲ್ಲಿ ಬಜಾಜ್ ಕಂಪ್ನಿದು. ಸೂಪರಾಗಿದೆ. ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಮೇನ್ ಅವ್ರಿಗೊಂದು ಬೇಕಾಗಿತ್ತು. ಇವತ್ತು ಅವ್ರದ್ದು ಏನೋ ರಿಪೇರಿ ಬಂದಿತ್ತಂತೆ, ಇವತ್ತೇ ತೊಗೊಂಡ್ರು ಅದನ್ನು. ಸೊ ನೋಡಿ, ಬಜಾಜ್ ಕಂಪ್ನಿದು ಐರನ್ ಬಾಕ್ಸ್, ಎಲ್ಲ ಆಟೋಮೆಟಿಕ್ ಇದೆ, ಸಖತ್ತಾಗಿದೆ. ವಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ, 2 ವರ್ಷ ವಾರಂಟಿ. ಇದು ವಾರಂಟಿ ಕಾರ್ಡ್ ಇದೆ. ಸೊ ಬೆಸ್ಟ್ ಆಯಿತು ಅಂತ. ಸೊ
ಸೊ ಅವರು ಕೂಡ ಮನೆಗೆ ಏನು ಬೇಕು ಗ್ರೋಸರಿ ಶಾಪಿಂಗ್ ಮಾಡಿದರು. ಸೊ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಹೊತ್ತಿಗೆ 9:30 ಆಯಿತು ನೋಡಿ ಗೈಸ್. ಸೊ ಇದಾಗಿತ್ತು ಇವತ್ತಿನ ಶಾಪಿಂಗ್ ಬ್ಲಾಗ್. ಗೈಸ್ ಹೇಗೆ ಅನಿಸ್ತು ನಿಮಗೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ನಮ್ಮ ಬ್ಲಾಗ್ನ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನಮ್ಮ ಬ್ಲಾಗ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಒತ್ತಿ. ಸೊ ಎಲ್ಲರಿಗೂ ಗುಡ್ ನೈಟ್, ಧನ್ಯವಾದಗಳು.